ಯಾವುದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅನ್ನೋದು ಜೇನುಗೂಡಿಗೆ ಕೈ ಹಾಕ್ತಂತೆ. ಅದೇ ರೀತಿಯಾಗಿ ಈಗ ಯಡಿಯೂರಪ್ಪನವರ ಸರ್ಕಾರಕ್ಕೆ ಎದುರಾಗಿರುವಂತದ್ದು ಸಂಕಟ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಕೂಡ ಆಕಾಂಕ್ಷಿ, ನಂಗೂ ಬೇಕು ಸಚಿವ ಸ್ಥಾನ ಅಂತ ಕೇಳೋರೆ ಎಲ್ಲರೂ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಶಾಸಕರು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಿರಾಣಿ ಅವರು ಹೇಳ್ತಾನೆ ಇದ್ದಾರೆ. ಮತ್ತೊಮ್ಮೆ ಮಾತನಾಡಿದ್ದಾರೆ, ಸಚಿವ ಸ್ಥಾನ ಕೊಟ್ರೆ ಸಚಿವನಾಗಿ ಕೆಲಸ ಮಾಡ್ತೀನಿ, ಕೊಡದೇ ಇದ್ರೆ ಶಾಸಕನಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಸಚಿವ ಸ್ಥಾನ ಕೊಡೋದು ಬಿಡೋದು ಸಿಎಂ ನಿರ್ಧಾರ. ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವದಕ್ಕೆ ಬದ್ಧ ಅಂತ ಶಾಸಕರ ಭವನದಲ್ಲಿ ಮುರುಗೇಶ್ ನಿರಾಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಮುರುಗೇಶ್ ನಿರಾಣಿ ಅವರು. ಆದ್ರೆ ಫೈನಲಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರೋದು ಕನ್ಫರ್ಮ್ ಆಗಿದೆ. ಮಂತ್ರಿಮಂಡಲ ವಿಸ್ತರಣೆ ಇದೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದನ್ನು ನಾನು ನೋಡಿದ್ದೇನೆ. ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ನಾಯಕರು ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬದ್ಧಿದ್ದೇನೆ. ಮಂತ್ರಿ ಮಾಡಿದರೆ ಮಂತ್ರಿಯಾಗಿ ಕೆಲಸ ಮಾಡ್ತೇನೆ, ಇಲ್ಲ ಅಂದ್ರೆ ಶಾಸಕನಾಗಿ ಕೆಲಸ ಮುಂದುವರಿಸ್ತೇನೆ. ಏನಿಲ್ಲ, ಅಸಮಾಧಾನ ಇಲ್ಲ. 117 ಜನ ಇದ್ದೀವಿ, 117 ಜನರು ಆಕಾಂಕ್ಷಿಗಳಿದ್ದಾರೆ. ಇರುವಂಥ ಪೋಸ್ಟ್ಗಳು 16 ಇದೆ. ಎಲ್ಲರಿಗೂ ಸಮಾಧಾನ ಮಾಡ್ಲಿಕ್ಕೆ ಆಗೋದು ಕಷ್ಟ ಇದೆ. ಅವ್ರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಅಸಮಾಧಾನ ಇರಲಾರ್ದೇನೆ ನನ್ನ ಕೆಲಸ ಮುಂದುವರಿಸ್ತೇನೆ. ಸಚಿವ ಸಂಪುಟದ ಆಯ್ಕೆ ಸಿಎಂ ಪರಮಾಧಿಕಾರ, ನಾನ್ ಯಾಕೆ ಆಕಾಂಕ್ಷಿ ಆಗಬಾರ್ದು ಅಂತ ಇಲ್ಲಿ ನಡಹಳ್ಳಿ ಅವರು ಕೂಡ ಮಾತನಾಡಿದ್ದಾರೆ. ಇದು ಸಚಿವ ಸಂಪುಟದ ಆಯ್ಕೆ ವಿಚಾರ ಸಿಎಂ ಪರಮಾಧಿಕಾರ ಆಗಿದೆ, ನಾನು ಯಾಕೆ ಆಕಾಂಕ್ಷಿ ಆಗಬಾರ್ದು ಅಂತ ನಡಹಳ್ಳಿ ಅವರು ಮಾತನಾಡಿದ್ದಾರೆ. ನಾನು ಕೂಡ 3 ಬಾರಿ ಶಾಸಕನಾಗಿದ್ದೇನೆ, ಸೊ ಹೀಗಾಗಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಅನ್ನುವ ರೀತಿಯಲ್ಲೇ ಮಾತನಾಡಿದ್ದಾರೆ. ಮಂತ್ರಿ ಸ್ಥಾನ ಬಹಳ ಜವಾಬ್ದಾರಿಯುತವಾದಂತ ಸ್ಥಾನವಾಗಿದೆ. ಬಿಎಸ್ವೈ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ವ್ಯತ್ಯಾಸಗಳಿದ್ದಲ್ಲಿ ನಾವೆಲ್ಲರೂ ಕೂಡ ಸೇರಿ ಚರ್ಚಿಸಲಿದ್ದೇವೆ ಅಂತ ನಡಹಳ್ಳಿ ಅವರು ಮಾತನಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾರನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಈಗಾಗಲೇ ಮುಖ್ಯಮಂತ್ರಿಗಳು ಫೆಬ್ರವರಿ 6ನೇ ತಾರೀಕು 10:30 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ನೂತನ ಸಚಿವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನೂ ಸಮಯ ಇದೆ. ಫೆಬ್ರವರಿ 6ನೇ ತಾರೀಕನ್ನು ಹೋದ ಸಾರಿ ನಿಮ್ಮ ಸಚಿವ ಸಂಪುಟ ಗೊತ್ತಿದೆ, ನೀವೆಲ್ಲ ರಾತ್ರಿ 3 ಗಂಟೆಗೆ ಫೋನ್ ಮಾಡಿದ್ರಿ. ಇನ್ನೂ ಸಮಯ ಇದೆ, ಯಾರ್ಯಾರಿಗೆ ಕಾಲ್ ಬರ್ತದೆ ಅಂತ ಕಾಯ್ದು ನೋಡೋಣ. ಯಾಕಂದ್ರೆ ಯಾಕೆ ಆಗ್ಬಾರ್ದು? ನಾನು 3 ಸಾರಿ ಶಾಸಕನಾಗಿದ್ದೇನೆ. ಹೊಸತನವನ್ನು ತರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದಂಥವ್ರಿಗೆ ಮುಖ್ಯಮಂತ್ರಿಗಳು ಸಚಿವ ಸ್ಥಾನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ರಿಗೂ ಇದೆ. ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಈಗ ನನ್ನ ಅಭಿಪ್ರಾಯದಲ್ಲಿ ಇವೆಲ್ಲ ವಿಚಾರಗಳು ಮಾಧ್ಯಮದ ಮುಂದೆ ಚರ್ಚೆ ಮಾಡುವಂಥದ್ದಲ್ಲ. ಪಕ್ಷದ ವರಿಷ್ಠರಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿದ್ದಾರೆ. ನಾನು ಈ ವಿಚಾರವಾಗಿ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹೊಸದಾಗಿ ಪಕ್ಷ ಸೇರಿದವರಿಗೆ ಸಚಿವ ಸ್ಥಾನ ಕೊಡ್ಲಾಗ್ತಾ ಇದೆ, ಪಕ್ಷಕ್ಕೆ ಅಡಿಪಾಯ ಹಾಕಿದವರು ಲೆಕ್ಕಕ್ಕೆ ಇಲ್ಲ ಅಂತ ಇಲ್ಲೊಬ್ರು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಯಾರು ಅಂದ್ರೆ ಆನಂದ್ ಮಾಮನಿ ಅವರು. ಇಲ್ಲಿ ಪಕ್ಷಕ್ಕಾಗಿ ದುಡಿದ ಸಾಕಷ್ಟು ಶಾಸಕರು ಲೆಕ್ಕಕ್ಕಿಲ್ಲ. ಟ್ವೀಟ್ ಮೂಲಕ ಆನಂದ್ ಮಾಮನಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಸವದತ್ತಿ ಕ್ಷೇತ್ರದ ಶಾಸಕರು ಆನಂದ್ ಮಾಮನಿ ಈಗ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಂತವರಿಗೆ ಇಲ್ಲಿ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಪಕ್ಷಾಂತರಗಳಿಗೆ ಸಚಿವ ಸ್ಥಾನವನ್ನ ನೀಡಲಾಗ್ತಾ ಇದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಹಿರಂಗವಾಗಿ ಟ್ವೀಟ್ ಮಾಡುವ ಮುಖಾಂತರ ಪಕ್ಷದ ಮೇಲಿಟ್ಟಿರುವಂತ ಜನತೆಯ ಪ್ರೀತಿಗೆ ಬೆಲೆನೇ ಇಲ್ವಾ? ಈಗ ಸ್ಪಷ್ಟವಾಗಿ ಹೇಳುವುದಿಷ್ಟೇ, ಕಾಲಾಯ ತಸ್ಮಯೇ ನಮಃ ಅಂತ ಕೂಡ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಬಹಿರಂಗವಾಗಿನೇ ಆನಂದ್ ಮಾಮನಿಯವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬರೋದಕ್ಕೂ ಮುಂಚೆ ಬಿಜೆಪಿ ಅವರೆಲ್ಲರೂ ಬರಲಿ, ಅವ್ರನ್ನೆಲ್ಲರನ್ನು ಸಚಿವರನ್ನಾಗಿ ಮಾಡ್ತೀವಿ, ಅವರಿಂದನೇ ನಮ್ಮ ಸರ್ಕಾರ ಅಂತ ಎಲ್ಲ ಹೇಳ್ಕೊಳ್ತಾ ಇದ್ರು. ಯಾವಾಗ ಅವರಿಗೆ ಸಚಿವ ಸ್ಥಾನ ನೀಡುವಂತ ಸಂದರ್ಭ ಬಂತೋ ಅವಾಗ ಎಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.